ಇಲ್ಲಿ ಕೂಡ ಪಕ್ಷದಲ್ಲಿ ಯಾವತ್ತೂ ಕೂಡ ಒಂದು ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕಂದ್ರೆ ಅದು ಪಕ್ಷದ ಚೌಕಟ್ಟಿನಲ್ಲಾಗುತ್ತೆ. ನಮ್ಮ ಕಾಂಗ್ರೆಸ್ ಪಕ್ಷದ ಆ ಸಿದ್ಧಾಂತ ಅವೆಲ್ಲ ಬೇರೆ ಬೇರೆ ಟೈಪ್ ಇರುತ್ತೆ. ಒಂದು ಎಮ್ ಎಲ್ ಎ ಟಿಕೆಟಿಂದ ಹಿಡಿದು ಒಂದು ಪಾರ್ಲಿಮೆಂಟ್ ಟಿಕೆಟ್ನ ಕೊಡಬೇಕಂದ್ರೆ ಎಷ್ಟೋ ಅಳೆದು ತೂಕು ಕೊಡ್ತಾರೆ. ಅಂದರೆ ಒಂದು ಮುಖ್ಯಮಂತ್ರಿನ ಸುಮ್ಮನೆ ಚೇಂಜ್ ಮಾಡ್ತಾರೆ ಅನ್ನೋವಂಥದ್ದು ವಿಚಾರ ಬರೋದಿಲ್ಲ. ಇಲ್ಲಿ ಯಾವತ್ತೂ ಕೂಡ ಮುಖ್ಯಮಂತ್ರಿಗಳನ್ನು ಬದಲಿ ಆಗಬೇಕು, ಮಂತ್ರಿಗಳು ಇವೆಲ್ಲ ಕೂಡ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಹೈಕಮಾಂಡಲ್ಲಿ ನಿರ್ಧಾರ ಆಗುತ್ತೆ. ಇದು ಖಂಡಿತವಾಗಿ ಇವತ್ತು ಕಂಪಲ್ಸರಿಯಾಗಿ ಇರಬೇಕಲ್ಲ. ಇವಾಗ ಅಧಿಕಾರ ಕೊಟ್ಟಿದ್ದಾರೆ, ಅಲ್ಲಿ ಗೆಲ್ಲಿಸಲೇಬೇಕಲ್ಲಿ, ಗೆದ್ದುಕೊಂಡು ಬರಲೇಬೇಕು. ಇವತ್ತು ಅಂಥ ಸಂದರ್ಭದಲ್ಲಿ ಪಕ್ಷ ಹೇಳೋದಲ್ಲ, ಎಲ್ಲರ ಅವರಷ್ಟಕ್ಕೆ ಅವರೇ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಎಲ್ಲ ಉಸ್ತುವಾರಿ ಮಂತ್ರಿಗಳು ನಾವು ನಮ್ಮ ಜಿಲ್ಲೆಗಳನ್ನು ನಾವು ಗೆಲ್ಲಿಸ್ತೀವಿ ಅಂತೇಳಿ. ನಮಗೇನೆಂದರೆ ಅಭ್ಯರ್ಥಿಗಳು ಕೆಲವು ಕಡೆ ಅಭ್ಯರ್ಥಿಗಳು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ನಮಗೆ, ಅದು ಕೂಡ ಆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸೆಟ್ ಮಾಡ್ಕೊತಾರೆ. ಇವತ್ತು ನಾವು ಕೂಡ ಸೆಟ್ ಮಾಡಿಕೊಂಡು ನಾವು ಗೆಲ್ಸ್ಕೊಂಡು ಹೋಗ್ತೀವಿ. ಇಲ್ಲ ಆ ರೀತಿಯಂತಲ್ಲ, ಇವತ್ತು ಅದು ಹೇಳ್ತೀವಲ್ಲ, ಇಲ್ಲ ಹಂಗೇನು ಬರಲ್ಲ. ನಮ್ಮ ಪಕ್ಷ ಯಾವತ್ತೂ ಕೂಡ ಒಂದು ಸಿದ್ಧಾಂತ ಸೈದ್ಧಾಂತಿಕ ಮೇಲೆ ಹೋಗುತ್ತೆ. ಇವತ್ತು ಆ ಭಾಗದ ಯಾರು ನಾಯಕರಿದ್ದಾರೆ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಗೆಲ್ಲುವಂಥ ನಾಯಕನು ಬೇಕು. ಇವತ್ತು ಪಕ್ಷ ತೀರ್ಮಾನ ತೆಗೆದುಕೊಂಡ್ಮೇಲೆ ಯಾರೂ ಚಕಾರ ಎತ್ತಲ್ಲ. ನಮ್ಮ ಜಿಲ್ಲೆಯಿಂದ ನಾನು ಉಸ್ತುವಾರಿ ಸಚಿವನಾಗಿದ್ದೀನಿ, ನನ್ನಿಂದ ಹಿಡಿದು ಕೂಡ ಎಲ್ಲ ಶಾಸಕರು ಒಪ್ಕೊಳ್ಳೇಬೇಕು. ಇವತ್ತು ತುಕಾರಾಮ್ ಅವರಾಗಿರ್ಬೋದು, ಇನ್ನೊಬ್ಬರಿಗೆ ಯಾರಿಗೆ ಬಂದಿದ್ದರೂ ಕೂಡ ಇದೇ ರೀತಿಯಾಗಿ ಮಾಡ್ತಾಯಿದ್ದೀವಿ. ಬಟ್ ನಮ್ಮ ದೃಷ್ಟಿ ಏನಿದೆ ಅಂದರೆ ನಾವು ಬಿ ಜೆ ಪಿನ ಸೋಲಿಸ್ಬೇಕಿಲ್ಲಿ ಅಷ್ಟೇ. ಒಂದೇ ನಮ್ಮ ಗುರಿ ಏಕೈಕ, ಬಿ ಜೆ ಪಿನ ಖಂಡಿತವಾಗಿ ಕೂಡ ಇಲ್ಲಿ ಲೋಕಸಭೆ ಅಭ್ಯರ್ಥಿನ ಸೋಲಿಸಲೇಬೇಕು. ಯಾಕಂದರೆ ನಾವು ಕಳೆದ ಸುಮಾರು 2 ದಶಕಗಳಿಂದ ನಾವು ಇಲ್ಲಿ ನಮ್ಮ ಬೈ ಎಲೆಕ್ಷನಲ್ಲಿ ಮಾತ್ರನೇ ಉಗ್ರಪ್ಪನವರು ಮಾತ್ರ ಆಗಿದ್ದಾರೆ, 6 ತಿಂಗಳಿಗೆ ಮಾತ್ರನೇ. ಇವತ್ತು ನಾವು ಆ ಸೇಡನ್ನು ಗ್ಯಾರಂಟಿ ತೀರಿಸ್ಕೊಂತೀವಿ. ಬಟ್ ನನಗೆ ಗೊತ್ತಿಲ್ಲ ಅವ್ರು ಯಾವ ಕಂಟೆಂಟ್ ಅಂತ ಹೇಳಿದ್ದಾರೆ ಅಂತೇಳಿ. ಇವತ್ತು ಅಧಿಕೃತ ಘೋಷಣೆ ಆದಮೇಲೆ ಅವ್ರಿಗೆಲ್ಲ ಅದಕ್ಕೆ ಬೇರೆ ಆಗಿ ಹೇಳ್ತಾರೆ ಅವರು. ಅಧಿಕೃತ ಘೋಷಣೆ ಬಾಕಿ ಇದೆ ಅದನ್ನು.